ಅಲ್ಲ ಕಣಜ್ಜ, ಎದ್ದಾಗೋದನು ಈಗ ಬಂದಿದ್ಯಲ್ಲ, ಎಲ್ಗೋಗಿದ್ದೆ ಇಡ ತಿಂತಕನ? ಎಲ್ಗೋಗಣ ಸುಮ್ಮನಲ್ಲಿ ಅಂಗಡಿ ತಕ್ಕ ಕೂತ್ಕೊಂಡು ಮಾತಾಡ್ತಿದ್ರು. ನಿನ್ನ ಗಂಡು ಮಕ್ಕಳಿಗೆ ಕೆಲಸ ಸಿಕ್ಕೈತಂತಿ, ಇಬ್ರು ಗಂಡು ಮಕ್ಳಿಗೂ ಕೆಲಸ ಸಿಕ್ಕೈತಂತಿ. ಪಿಳ್ಳೆನೂ ಯಾತ್ರೆಗೆ ಕೆಲಸದಾಗೈತಂತಿ. ಅದಕ್ಕೆ ಗೋರ್ಮೆಂಟ್ ಕೆಲಸ ಆತು. ಏನು ನಿನ್ನ ಗಂಡು ಮಕ್ಕಳು ಅದೃಷ್ಟ ನೋಡ ಮರ, ಮೂವರು ಕೆಲಸದಾಗ ಗೋರ್ಮೆಂಟಿಂದು ಸಂಬಳ ತಾಮಂಗಾದ್ರು. ನಮ್ದ್ರಾಗ ಯಾರ್ಯಾರಿಗೂ ಒಬ್ಬೊಬ್ರು ಸಿಗ್ಲಿಲ್ವಲ್ಲ ಅಂತ ಹೇಳಿ ಮಾತಾಡ್ತಿದ್ರು. ಸುಮ್ಮನೆ ನೋಡ ಮರ ಯಾವ್ರ ಅದೃಷ್ಟ ಅಂತ ಹೇಳಿ ಮಾತಾಡ್ತಿದ್ವಿ. ಸಣ್ಣನಿಗೂ ಕೆಲಸ ಆತಂತೆ. ಅವನು ಕೆಂಪಂಗೆ ಇರಲಿಲ್ಲ, ಕೆಂಪನ ಆಗ ಅವನಿಗೆ ಅವನಿಗೂ ಗೋರ್ಮೆಂಟ್ ಯಾತ್ರಾಗ ಇದಾನಂತ. ಅದು ಯಾತ್ರದ ಕೆಲಸ ಆಗೈತಂತ ಒಟ್ಟಿನಲ್ಲಿ ಗೋರ್ಮೆಂಟಿಂದ ಅಂತಿ. ನೋಡು, ಅನ್ಯಾಯ ಮಾಡೋರಿಗೆ ಕಾಲು ಅಳ್ಕರೆ ತಿಮ್ಮಕ್ಕವಳು ಯಾರಿಗೆ ಕೊಟ್ಟವಳು, ಯಾರಿಗೆ ಇಕ್ಕಿ ಕೊಟ್ಟವಳಿ? ಯಾರ್ಯಾರಿಗೂ ಇಲ್ಲ ನೋಡು, ಒಂದು ತುತ್ತು ಮುದ್ದೆ ಸಿಕ್ ಬಂದಿಲ್ಲ, ಯಾರ್ಯಾರಿಗೊಂದು ತುತ್ತು ಮುದ್ದೆ ಹಾಕಿಲ್ಲ ಲೌಡಿ. ನೋಡು, ಧನವ ಮಕ್ಕಳೆಲ್ಲನ ಗೌರ್ಮೆಂಟ್ ಕೆಲಸದಾಗ ಸೇರೇವಿ. ನಾವು ಯೋಟ್ ದಾನ ಧರ್ಮ ಮಾಡ್ತೀವಿ, ನಮಗೆ ಸುತ್ತಿಗೆ ಮುತ್ತಿ ಪಾಪ. ಹೇಳು, ಅಲ್ಲ ಅವಳು ಒಬ್ರು ಒಂದೋಟ ನೀರು ಕೊಟ್ಟು ಪಾಪ ಕಳ್ಕೊಂಡಿಲ್ಲ ಲೌಡಿ ಅಂತಳಿ. ಧರ್ಮವಾಗಿ ಒಳ್ಳೇದಾಗೈತಿ. ಅವನು ಹಂಗೆ ನಿಂಗಂಡ ಅವನು ಯಾರು ನಾನು ಉಣ್ತಿರ್ಲೇಳು ಬರ್ರಿ ಉಣ್ರಿ ಅಂತ ಕರಿಯಲ್ಲ, ಮನುಷ್ಯರನ್ನ ಮಾತಾಡ್ಸಲ್ ಮಾತಕ್ಕೆ ಹೋದಾರ್ನ ಕಪಲಟ್ಟಿದ್ದಂಗೆ ಇರ್ತಾನೆ. ಹೆಂಗ ಅದನ್ನ ಮಾತಾಡ್ತಿದ್ರ, ಅದಕ್ಕೆ ನಾನು ಅಲ್ಲಿ ಸುಮ್ಮನೆ ಕುಕ್ಕೊಂಡಿದ್ದೆ ಅಂಗಡಿ ತಕ್ಕೆ ಒಳಿಸ್ಕೆ ಸುಮ್ಮನೆ ಕುಕ್ಕಣ್ಣತ್ತ. ಇನ್ನೇನತ್ತ ಇಲ್ಲಿ ಬೇಜಾರು ಮಂತಕ್ಕೆ ಬಂದ್ರಿ, ಯಾಕೆ ಟಿ ವಿನೂ ಬರಲ್ಲ ಅಂತಿದ್ದಲ್ಲ, ನೀನು ಹಚ್ಚತ್ತ ಅಲ್ಲಿ ಸುಮ್ಮನೆ ಕುಕ್ಕೊಂಡಿದ್ದಿ. ನೋಡಿ, ಇವಾಗ ಅಂತಾರ್ಗೆ ಕಾಲು ಕೆಟ್ಟಾರ್ಗೆ ಕಾಲು. ಅವಳು ಕರೆ ಮಕ್ಕಳವಳು ಒಬ್ರಿಗೆ ಇಕ್ಕಿ ಕೊಟ್ಟಿಲ್ಲ, ಆ ಕರೆ ಮಕ್ಕಳು ನನ್ನ ಸೌತಿ. ಒಬ್ಬೊಬ್ರಿಗೆ ಒಂದು ಲೋಟ ಕಾಪಿ ಕಾಸು ಕೊಡಲ್ಲ, ಏನಿಲ್ಲ. ಹೋಗು. ಬೋಲೋ ಒಳ್ಳೆಯಳಲ್ಲ, ಡುಬು 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 ಅಂತಿರುತ್ತಂಗೆ ಮಕ್ಕ. ಗನವ ಮಕ್ಕಳೆಲ್ಲ ಗೌರ್ಮೆಂಟ್ ಕೆಲಸದಾಗ ಸೇರೇವ್ರಿ. ನಿಂಗಜ್ಜಿ ಯಾರು ನಂಗೆ ಬೈಕ್ಯಂತೀಯ? ಯಾತ ಅಂತಾಳು ಇಂತಾಳು ಅಂತ ಬೈಕ್ಯಂತ ಇದೆಯಾ? ಅಗಳೇ ಕರಿ ತಿಮ್ಮಕ್ಕನ ಮಗ ಸಣ್ಣನು, ಅವನಿಗೂ ಯಾತ ಗೌರ್ಮೆಂಟ್ ಕೆಲಸ ಸಿಕ್ಕೈತಂತಿ. ದೊಡ್ಡನಿಗೂ ಸಿಕ್ಕಿತ್ತ, ಪಿಳಿಗೂ ಸಿಕ್ಕೈತಂತಿ. ಈಗಾಗಲೇ ನಿಮ್ಮ 3 ಮಕ್ಕಳು ಕೆಲಸದಾಗ ಇದ್ದಾರೆ ಅಂತ ಹೇಳಿ ಮಾತಾಡ್ತಿದ್ದು ನಮ್ಮ ಅಜ್ಜಂಗಂತೂ. ನೋಡವಳು ಎಂದಿಕ್ಕಿ ಕೊಟ್ಟವಳು ಯಾರ್ಗಾನ, ಎಂದು ಒಳ್ಳೇದು ಮಾಡ್ಯವಳಿ. ಇವತ್ತು ಮಕ್ಕಳು ಗೌರ್ಮೆಂಟ್ ಕೆಲಸದಾಗ ಸೇರಿರು, ನಾವೊಬ್ರಿಗೆ ಇಕ್ಕಿ ಕೊಟ್ರು ನಮ್ಗೆ ಒಳ್ಳೇದಾಗಲ್ಲ, ದಾನ ಧರ್ಮ ಮಾಡಬಾರ್ದು ಅಂತ ಹೇಳಿ ಬೈಕೆಂತಿದ್ವಿ ಕಣೆಲ್ಲಸ್ನಕ್ಕ. ಯಾವಳೆ ಹೋಗು, ಅವಳೆ ಅಂಜಲ್ ಕೈಯಕ್ಕೆ ಹಾಗೆ ಹೊಡಿತಾಳೆ. ಅವಳು ಒಳ್ಳೆಳಲ್ಲ ಅವಳು. ಯಾರ್ಯಾರನ್ನ ಮಾತಾಡ್ಸಲ್ಲ, ಹೋಗಿ ಮನೆ ಬಾಕ್ಲಕ್ಕೆ ಹೋದಾರ್ನ. ಒಬ್ರು ನಿನ್ನ ಕ್ಯಾರೆಂಬಲ್, ಏನಮ್ಮ ನೀನು ಎತ್ತಮ್ಮಂಬಲ್ ಉಣ್ತಿರ್ಲಿ ಹೇಳು. ಸುಮ್ಮನೆ ಉಣ್ತಾವ ಗಂಡ ಎಂಟಿ, ಒಬ್ರು ಉಣ್ ಬರ್ರಿ ಎಂಬಲ್ಲ, ಒಬ್ರು ಕಾಫಿ ಕುಡೀರಿ ಎಂಬಲ್, ಹಂಗಿರ್ತಾರೆ. ಅಂಥವ್ರಿಗೆ ಕಾಲ ಇವಾಗ. ದಾನ ಧರ್ಮ ಮಾಡಿರಿ ಒಳ್ಳೇದಾಗಲ್ಲ, ನಿಜ ನೀನು ಹೇಳೋದು. ನೋಡು, ಅವನಿಗೂ ಸಿಕ್ತೇನು? ಅವನಿಗೆ ಕೆಂಪು ಕೋತಿ ಹಂಗಿದ್ದ ಅವನು, ಸಣ್ಣ ಹಂಗೆ ಬಡಕ್ಲು ಮಕ್ಕನಿಗೆ. ಅವನಿಗೂ ಕೆಲ್ಸ ಸಿಕ್ಕೈತಂತೆ. ಏನು ಕೆಲ್ಸ ಸಿಕ್ಕೈತಂತಜ್ಜ? ಯಾತ ಓದ್ತಿದ್ದ ಪೊಲೀಸ್ ಅಂತ ಹೇಳ್ತಿದ್ರಪ್ಪ. ದೆಬ್ಬೆದಾರ ಅಂತ ಹೇಳು. ಏನು ಪೊಲೀಸ್ ಅಂದ್ರೆ ದಟ್ ಪೊಲೀಸ್ ಅಲ್ಲ, ದೆಬ್ಬೆದಾರ ಅಂತಾರಲ್ಲ ಅಂತ ಕೆಲ್ಸ ಸಿಕ್ಕೈತಂತೆ. ನೀನು ಪೊಲೀಸ್ ಆಗಿಲ್ಲ, ಅವು ಸುಮ್ಮನೆ ಹೇಳ್ತಾರೆ. ಇಲ್ಲಿ ಒಳ್ಳೆ ಜನಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಪೊಲೀಸು ಅಂತ ಹೇಳ್ತಾವೆ. ಅವನು ದೆಬ್ಬೆದಾರ ಅಂತ ಹೇಳು. ಎಂಥದನ ಆಗಲಿ ಕಣಿಲಸ್ಮಕ್ಕ. ಅಲ್ಲ ಗೌರ್ಮೆಂಟ್ ಕೆಲಸ ಅಲ್ಲ. 5,000 ತಕ್ಕ 10,000 ತಕ್ಕ ಗೌರ್ಮೆಂಟ್ ಕೆಲಸ ಅಲ್ಲ. ನೋಡು, ಒಬ್ಬೊಬ್ರು ಪರದಾಡ್ತಾರೆ, ಇವ್ರು ದುಡ್ಡು ಕೊಡ್ತಾರೆ ನಮಗೆ ಗೌರ್ಮೆಂಟ್ ಕೆಲಸ ಸಿಗಲಿ ಅಂತ ಹೇಳಿ, ಸಿಗೋದೇ ಇಲ್ಲ. ಹಂಗೇನು ನಾನು ನಮ್ಮ ಅಕ್ಕನ ಮಗುಗೆ ಯೋಟ್ ಪರದಾಡೀವಿ ಗೌರ್ಮೆಂಟ್ ಕೆಲಸಕ್ಕೆ. ಸಿಗಲೇ ಇಲ್ಲ. ನಮ್ಮ ಅಕ್ಕಯ್ಯನು ನಮ್ಮ ಮಾಮ ಯೋಟ್ ಒಳ್ಳೆಯವ್ರು, ಯಾರಿಗಾನ ಇಕ್ಕಿ ಕೊಡ್ತಾರೆ, ಯೋಟ್ ಅಂತಾರೆ. ಅಂಥವ್ರಿಗೆ ಒಳ್ಳೇದಾಗಲ್ಲ ಕಣೆ. ಅದಕ್ಕೆ ನನಗೆ ಸಿಟ್ಟಲ್ಲೇ ಬಂತು. ಕರಿ ಮಕ್ಕಳು ಯಾರ್ಯಾರು ಮಾತಾಡ್ಸಲ್ ಕಣೆ. ಅವ್ಳು ನೋಡಿರಂಗೆ ನನಗೆ ಮೈಯೆಲ್ಲ ಉರಿತೈತೆ. ಸುಮ್ಕಿರು, ಅವ್ರ ಅದೃಷ್ಟ. ಆ ಹುಡುಗರು ಒಳ್ಳೆವು, ಅದಕ್ಕೆ ಸಿಕ್ಕೈತೆ. ಓದೇವ್ರೆ ಸೆನಕ್ಕೆ, ಅದಕ್ಕೇನೆ ಕೆಲ್ಸ ಸಿಕ್ಕೈತಿ. ನೀನು ಅವ್ರನ್ನ ಯಾಕೆ ಬೈಕೆಂತೀಯ? ಅಲ್ಲ ಕಣಜ್ಜೋ, ಅಲ್ಲ ಅವಳು ಯಾರ್ಯಾರು ಇಕ್ಕಿ ಕೊಡಲ್ಲ, ಸುಮ್ಮನಿರು. ಅಂತಾರವ್ರು ಇಬ್ಬರು ಗಂಡ ಎಂಟಿ. ಮಾತಾಡಲ್ಲ ಮನೆಯಳಿ ಅಲ್ಲ, ಹಂಗಿರ್ತಾಳವಳು. ತಿಮ್ಮಜ್ಜಿ ಅಯ್ಯಪ್ಪ ಹಂಗಿರಲ್ಲ. ಒಬ್ರು ಮಾತಾಡ್ಸಲ್ಲ, ಏನಿಲ್ಲ, ಸುಮ್ಮನೆ ಇರ್ತಾಳೆ ಹಂಗೆ. ಮನೆ ಬಾಕ್ಲಕ್ಕೆ ಹೋದಾರನು ಮಾತಾಡ್ಸಲಿಲ್ಲ ಅಂದರೆ ಅದಕ್ಕೆ ಮತ್ತೆ ಅವಳು ಯಾರು ಮಾತಾಡ್ಸಕ್ಕೆ ಹೋಗಲ್ಲ. ಸುಮ್ಮನೆ ಕೈ ಬಿಟ್ಟು ಸುಮ್ಮನೆ ಆಗ್ತಾನೆ, ನಾವೇನು ಮಾತಾಡ್ಸಕ್ಕೆ ಹೋಗಲ್ಲಮ್ಮ ಅವಳನ್ನೇನು. ಅವಳಾಗಿ ಅವಳು ಯಾವತ್ತನ ಮಾತಾಡಿಸ್ತಿರ್ತಾಳೆ ಅಷ್ಟೇನೆ. ಅಯ್ಯೋ ಬೋಲಿದ್ರಂತಾಳೆ, ಯಪ್ಪ ಮಾನೆಣ್ಣು ತಿಂದ್ರಿ ಸಾಕ್ತಾಗಳ್ದೆಲ್ಲ ನೆಕ್ಕೆಂಬ್ತಾಳೆ. ಹಂಗೆ ಕೈ ಅವಳು ಬೆಳ್ಳೆ ನೆಕ್ಕೆಂಬ್ತಾಳೆ. ಮಾನೆಣ್ಣು ತಿಂದ್ರಿ ಹೆಂಗೆ ನೆಕ್ಕೆಂಬ್ತಾಳೆ ಹಂಗೇನಿ. ಒಂದು ಈಟು ವೇಸ್ಟ್ ಮಾಡಲ್ಲ, ಒಂದು ಈಟು ಖರ್ಚು ಮಾಡಲ್ಲ. ಯಾತನ ಹೋಗು. ಯಾತನ ರಾಗಿ ಪಾಗಿ ಒಣಗಾಗ್ತದೋ ಕಿಪ್ಪಿಳ್ಳಿ ಹತ್ರವನ ಬಂದು ಕಿಪ್ಪಿಳ್ಳೆಕಾಗಿ ಅವನು ಹೊಡಿತಾಳೆ. ಬಿಡತ್ತ ಒಂದಿಷ್ಟು ತಿಮ್ಲಿ ಎಂಬಲ್ಲ, ಅವನು ಹೊಡಿತಾಳೆ. ಇವಾಗ ಕಿಪ್ಪಿಳೆದು ಕಾಯಿದು ಕಾಟ ಅಂಬ್ತಾಳೆ ಹಂಗೇನು. ರಾಗಿನ ಪಾಗಿನ ಯಾತನ ಒಣಗಾಗ್ತದ ಯಾತ್ರವನ ಬಂದುಬಿಟ್ರಿ ಹಂಗೆ ಅವನು ಹಂಗೇನೆ ಹಂಗೇನೆ ಪಪ್ ಸರ್ಕೊಂಡು ಹೊಡಿತಾಳೆ. ಯಾಕ್ಲೋಸ್ ಮಕ್ಕಯ್ಯ ಹಿಂಗೆ ಮಾತಾಡ್ತೀರಾ? ಬಾರ ಮಂಜಕ್ಕ, ನೀನೊಬ್ಳು ಬಾ. ಇನ್ನು ಮಾತಾಡ್ರಿ ನೀವು. ನೀವೇನಿಲ್ಲ ಬಿಡು, ನೀವು ಸೇರ್ಕೆ ಬಿಟ್ರಿ ನೀವೇನಿಲ್ಲ. ಎಲ್ಲೆಲ್ಲದ್ದು ಮಾತಾಡ್ತೀರ. ಬಾ
ಮಂಜ ಗೌರಂ ಬರ್ಬೇಕಾಯ್ತು ಯಾಕೆ ಬರಲಿಲ್ಲ? ಗೌರಮಿಲ್ಲವ್ ತತವ್ ಅವಳು ತೋರ್ ಮನೆಗೆ ಹೋಗ್ಯವಳಿ. ಅವ್ರ ಅಣ್ಣ ಯಾಕೆ ಹೇಳಿ ಕಳ್ಸಿದ್ನಂತೆ, ಅದಕ್ಕೆ ತೋರ್ ಮನೆಗೆ ಹೋಗ್ಯವಳಿ. ಮತ್ತೆ ಅಯ್ಯಯ್ಯಪ್ಪ ದೇವ್ರಿ, ಒಂದು ನಾಯಿ ಕೂಡ ಹಾಕಿಲ್ ಕಣೆ ಅವಳು ಹಿಂದೆ ಅಂದು. ಒಂದು ನಾಯಿ ಒಂದು ತುತ್ತು ಮುದ್ದೆ ಹಾಕಿಲ್ಲ. ಯಾರು ನಂಗೆ ಬೈಕೆಂತೀರಾ ಲಸ್ಮಕ್ಕಯ್ಯ? ಯಾಕರೆ ಮಕ್ಕಳ ತಿಮ್ಮಜ್ಜಿಲ್ವಿ ಆಗ ಅವಳನ್ನ ಬೈಕೆಂತ ಇದ್ವಿ. ಅವಳ ಮಕ್ಕಳು ಮೂವರು ಕೆಲ್ಸಕ್ಕೆ ಸೇರಿವ್ರಂತಿ. ಅವು ಪಿಳ್ಳೆನೂ ಅದು ಯಾಕೆ ಕೆಲ್ಸಕ್ಕೆ ಹೋಗುತ್ತಂತೆ ಅಲ್ಲೆಲ್ಲನ, ಅದು ಕೆಲಸದಾಗೈತಂತ, ಅದು ಯಾತ್ರದ ಕೆಲಸ ಸಿಕ್ಕೈತಂತ ಅದ್ಕೊಂಡು. ಅದು ಅವ್ನು ದಡ್ಡ ನೀನೇನು ಅವ್ನು ಮೇಸ್ರಾಗ್ಯವನಿ, ಇವನು ಎಳ್ಳೆನ್ಗೆ ಅನ್ನ ಎದತ್ತ ದೆಬ್ಬೆದಾರ ಕೆಲಸನೇ ಅನ್ನ ಸಿಕ್ಕೈತಂತಿ. ಆಕೆ ನೋಡು ಮೂವರು ಮಕ್ಕಳನ್ನು ಗೌರ್ಮೆಂಟ್ ಕೆಲಸ ಸೇರಿರು. ಒಬ್ರು ಮಾತಾಡ್ಸಲ್ಲ ಮನೇಳಿ ಎಲ್ಲ ಒಂದಿಟ್ಟು ದಾನಿಲ್ಲ ಧರ್ಮಿಲ್ವ ಅಂತಾರ್ಗೆ ಈ ಕಾಲ. ನಮ್ಮಂತಾರ್ಗೆ ಒಳ್ಳೆಯವ್ರಿಗೆ ಕಾಲಿಲ್ಲ. ನಾವು ಯಾರನ್ನ ತೋರ್ಸ್ತು ಬಂದವ್ರಿಗೆ ಒಂದು ತುತ್ತು ಮುದ್ದೆ ಇಕ್ತೀವಿ, ಒಂದು ಲೋಟ ನೀರು ಕೊಡ್ತೀವಿ, ಬರ್ರಿ ಕೂಕಾಡ್ರಿ ನಿನ್ ಕಡ್ರಿ ಅಂತ ಮಾತಾಡಿಸ್ತೀವಿ. ದಾನ ಧರ್ಮ ಮಾಡೋರಿಗೆ ಕಾಲಲ್ಲ ಇವಾಗ. ಆಗ ಹಂಗಿರೋರಿಗೆ ಮಾತ್ರ ಕಾಲ ಅಂತಾರ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾತಾಡ್ತಿದ್ವಿ. ನಾನು ಇನ್ನೇನು ಮಾತಾಡೋಣ, ನಿಮಗೆ ಗೊತ್ತಿ ಏನು ಕೆಲಸ ಸಿಕ್ಕೈತಂತಿ ಅತಿ ಕರೆ ಮಕ್ಕ ತಿಮ್ಮಜ್ಜಿ ಮಗುಗೆ. ಅದೂ ಸಚೇನೂ ಹೋಗುತ್ತಂತೆ. ಅದೆಲ್ಗ ಪಾಠ ಮಾಡೋಕ್ಕದು ಹೋಗ್ತೈತಂತ ಪ್ರೈವೇಟ್ ಅಂದರೆ ಅದು ಗೌರ್ಮೆಂಟ್ ಆಗಿಲ್ವಂತಿ. ಇನ್ನು ಸಾಸ್ಯದೊಂದು ಆಗ್ಬಿಟ್ರಿ ಮುಗಿತೇ ನಮ್ಮ. ಎಲ್ಲರೂ ಗೌರ್ಮೆಂಟ್ ಮನೆ ಮಕ್ಕಳೆಲ್ಲ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ದಂಗೆ ಆಗುತ್ತೆ. ಅದು ಇಲ್ಲೇ ಯಾವ ಕಾರ್ಮೆಂಟಿಗೆ ಪಾಠ ಮಾಡಕ್ಕೆ ಹೋಗುತ್ತೆ. ಅದಕ್ಕಿನ್ನ ಗೌರ್ಮೆಂಟ್ ಆಗಿಲ್ಲ. ಮಗು ಒಬ್ನಿಗೇನೆ. ಮಗಳೇನು ಕೆಲಸದಾಗಿದ್ದಾಳೆ ಲಸ್ಮಕ್ಕಯ್ಯ, ಅಜ್ಜಿ ಮಗಳು. ಅವಳಿಗೆ ಯಾಕೆ ತಾಲೂಕು ಆಫೀಸ್ನಾಗೆ ಕೆಲ್ಸ ಸಿಕ್ಕೈತಂತ. ಅಲ್ಲೇನೆ ಒಂದು ಹೆಣ್ಣು ಒಂದು ಗಂಡು ಹುಡುಗರು ಅವ್ರು ದೊಡ್ಡವಾಗ್ಯವಿ. ಅಲ್ಲಿ ಎಂಥ ಸೆನಕೈದಾವ ಹಂಗೇನೆ. ಅಲ್ಲಿನ ಹುಡುಗರು ಮೊಮ್ಮಕ್ಕಳು ಅಲ್ಲೇ ದೊಡ್ಡವಾಗ್ಯವ. ಸಣ್ಣಂಗಿನೇನು ಮಾಡ್ಕೋಬೋದು ದೊಡ್ಡ ಮಗಳನ್ನ. ಅದಲ್ಲ ರಾಸ್ ದೊಡ್ಡದಲ್ಲೇ ಕಾಲೇಜಿಗೆ ಹೋಗುತ್ತಂತೆ. ಇನ್ನೇನು ಮುಗೀತು, ಸಣ್ಣಂದೊಂದು ಮದುವೆ ಆಗಿಬಿಟ್ರಿ ಮುಗೀತು. ಈ ಪಟೇನ್ ಗೌರ್ಮೆಂಟ್ ಕೆಲಸ ಯಾರಾದರೂ ಕೊಡ್ತಾರೆ ಹೆಣ್ಣು. ನೀನೇನು ನನ್ನ ಮೈಯೆಲ್ಲ ಉರಿತೈತೆ ಕಣಿ. ಒಂದು ತೋಳು ಹಾಕ್ಬಾರ್ದು ಯಾರಿಗಾನ ಆಗ್ಲೇಳು. ಬರ ಪಾಪ ಎಲ್ಲ ಬಂದ್ರೂ ನನಗೇನು ಒಂದು ತುತ್ತು ನಾಯಿಗೋನವ್ರಿಗೆ ಹಾಕ್ಬಿಡ್ದಮ್ಮಂಗಾಗುತ್ತೆ. ನೀನೇನು ನನಗೆ ಅಷ್ಟಿಟ್ಟು ಬರುತ್ತೆ. ಅವಳಿಗಳ ಈಟು ಒಂದು ತುತ್ತು ವೇಸ್ಟ್ ಮಾಡಲ್ಲ ಕಣಿ. ಹಂಗೇನಿ ಮುದ್ದೆ ಕಳೆದಿದ್ದು ಮುದ್ದೆ ಕೆರೆದಿರೋದು ಅದನ್ನು ಮುದ್ದೆ ಕೆರೆದಿರೋದು ಇರುತ್ತಲ್ಲ ಮುದ್ದೆ ಸಾರೇ ಉಳ್ದ ಅದನ್ನು ಚಿಮ್ತಾಳವಳು. ಅಂತಾಳು ಒಂದು ಈಟ್ ವೇಸ್ಟ್ ಮಾಡಲ್ಲ, ಒಂದಿಷ್ಟು ಸಾರಿ ಸಿಕ್ಕೊಯ್ಯಲ್ಲ, ಯಾತ ಮುಸ್ರಿ ಸಿಕ್ಸಲ್ಲ. ನಿಂತಾಳೆ ಯಾತನಾಗ್ಲಿ ಒಣಗಿದ್ದಾಗಲೇ ಕಪ್ರಾಟ್ ಕಟ್ಕೊಂಡಂಗೆ ತಿಂತಾಳೆ ಸುಮ್ಮನೆ. ರಾಮ ಒಂದು ಈಟ್ ವೇಸ್ಟ್ ಮಾಡಲ್ಲ. ನನಗೇನ ಮೈಯೆಲ್ಲ ಉರಿತೈತೆ ನೋಡಪ್ಪ. ನಮಗೆಲ್ಲ ಈಟೆಲ್ಲ ಮಾಡಿದ್ರು ನಮ್ಗೆ ಯಾರಿಗಾನ ಈ ಅಂಬಂಗಾಗುತ್ತೆ. ಯಾರಿಗಾನ ಕಷ್ಟಾಗ ಸುತ್ತಾಗ ಈ ಅಂತೀವಿ. ಅವಳಿಗೆ ಏನೇನು ಅಂಬಲ್ಲ ಕಣೆ. ಯಾರಿಗಾನ ಸೆನಕಿಲ್ಲ ಅಂದ್ರೆ ಹಿಂಗೆ ಬಂದು ಉಣಕ್ ಮಾಡಲ್ಲ, ಯಾರನ್ನೂ ಮಾತಾಡ್ಸೋದೇ ಇಲ್ಲ. ಮೂಲಕ್ಕೆ ತಿರ್ಲೇಳಿ ಯಾರನ್ನ ಯಾಕೆ ಸೆನಕಿಲ್ವಿ ಅಂತ ಕೇಳಲ್ಲ. ನಮಗೆ ಒಯ್ಯ ಅಂದಂಗಾಗುತ್ತೆ. ಯಾರಿಗಾನ ಒಂದಿಟ್ಟು ಸೆನಕಿಲ್ಲ ಅಂದರೆ ತಗೋಗಿ ನೋಡೋಣ ಅಲ್ಲಿ ಉಂಡ್ರು ಹೆಂಗೋ ಅಮ್ಮಂಗಾಗುತ್ತೆ. ನೋಡ ಅಂತಾರಿಗೆ ಇವತ್ತೇ ಅಂತ ಕಾಲ. ನೋಡಮ್ಮ ಅಂತಾರಿಗೆ ಇವತ್ತು ಒಳ್ಳೇದಾಗ್ತೈತೆ ಅಂದರೆ ಇದೆಂಥ ಕಾಲಪ್ಪ ಅಮ್ಮಂಗಾಗುತ್ತೆ. ದಾನ ಧರ್ಮ ಮಾಡೋರಿಗೆ ಕಾಲಲ್ಲ ಅಮ್ಮಂಗಾಗುತ್ತೆ. ಸುಮ್ಕಿರತ್ತ, ನೀವು ಯಾಕೆ ಹಂಗೆ ಮಾತಾಡ್ತೀರಿ? ಬಿಡತ್ತ ಹೆಂಗೆ ಸಿಕ್ಕೈತಲ್ಲ ಹೆಂಗೆ ಚೆನ್ನಾಗಿರ್ಲಿ ಅನ್ಬೇಕಮ್ಮ. ನೀವು ಒಟ್ಟು ಹುರ್ಕೊಂತೀರಿ ಹೆಂಗಸ್ರು. ಯಾಗನ ಗೌರ್ಮೆಂಟ್ ಕೆಲಸ ಸಿಕ್ಕೈತಿ ಅಂತಂದ್ರೆ ಒಟ್ಟು ಹುರ್ಕೊಂತೀರ. ಅಯ್ಯಮ್ಮ ಇವತ್ತೆಲ್ಲ ತಿಮ್ಮಕ್ಕ ಅದು ಯಾವಾಗಲೂ ಅಷ್ಟೇ ಮದುವೆಯಾಗಿ ಬಂದಾಗಿಂತನೂ ಅಷ್ಟೇನಿ. ಯಾರನ್ನೂ ಮಾತಾಡ್ಸಲ್ಲ ಏನಿಲ್ಲ. ಹಂಗೆ ಮಕ್ಕ ಯಾವಾಗಲೂ ಉರಿತಾ ಇರುತ್ತೆ. ಊರು ಮಾರಮ್ಮನ ಮಕ್ಕ ಉರಿದಂಗೆ ಉರಿತಾ ಇರುತ್ತೆ. ಅಂತಾಳೆ ಕಣೆ. ಯಾರನ್ನ ಮಾತಾಡ್ಸಿ ಹೋಗ್ಬಿಟ್ಟದು ಕಷ್ಟ. ಅಂತಾಳೆ ಎನ್ನು ಹೋಗ್ಬಿಡ್ತಂಗೆ ಹಿಂಗೇನು. ಯಾರನ್ನ ಮಾತಾಡ್ಸಿರೋ ಕಷ್ಟ ಕಣೆ. ಹಂಗೆ ಡುಬು 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 ಅಂತಿರುತ್ತೆ ಹಂಗೆ ಮಕ್ಕ. ಹಂಗೆ ದೇವ್ರು ಬಂದಿರೋದು ಮಕ್ಕ ಆಗಿರುತ್ತೆ ಹಂಗೇನೆ. ಹಂಗಿರುತ್ತೆ ಯಾವಾಗಲೂ ಉರಿತಿರುತ್ತೆ ಕಣೆ. ಅವಳು ನೊಕ್ಕಿದ್ದು ನೋಡೇ ಇಲ್ಲ. ಮದುವೆ ಆಗಿ ಬಂದಾಗಿಂದನೂ ಅಷ್ಟೇ ಕಣೆ ಲಸ್ಮಕ್ಕ ಅವಳು. ನಾನು ನೋಡ್ತಾ ಇಲ್ಲ, ಮದುವೆ ಆಗಿ ಬಂದಾಗಿಂದನೂ ಅಷ್ಟೇನಿ. ಒಬ್ರಿಗೆ ಒಂದು ಲೋಟ ಕಾಫಿ ನೀರು ಕೊಟ್ಟಿಲ್ಲ, ಯಾತ ಸಿಕ್ಕಿಕ್ಕಿಲ್ಲ ಅವಳು ಬಿಡು ಅಂತಾಳವಳು. ಅಂತಾಳನ್ನ ಎಲ್ಲೆಲ್ಲೂ ನೋಡಲಿಲ್ಲ. ನಾನಂತೂ ಎಲ್ಲೆಲ್ಲೂ ನೋಡಲಿಲ್ಲ ಕಣೆ ಲಸ್ಮಕ್ಕ ಅವಳಂತಾಳನ್ನ. ಅಂತ ಕಂಜೂಸ್ ಮುಂಡೆನ ಎಲ್ಲೆಲ್ಲೂ ನೋಡಲಿಲ್ಲ. ಇನ್ನು ಅವಳು ಯಾತನ ತಿನ್ಬೇಕಾದ್ರೆ ಹೋಗ್ಬೇಕು. ಹಣ್ಣು ಪಣ್ಣುನ ಯಾತನ ಇಲ್ಲಾಂದ್ರೆ ಯಾತನ ತಂದಿರ್ತಾಳ ಅದನ್ನು ತಿನ್ಬೇಕಾದ್ರೆ ಹೋಗ್ಬೇಕು. ಸಾ ಬಿಡಲ್ಲ ಹಂಗೆ ತಿಂತಾಳೆ. ಯಪ್ಪ ನೋಡಬೇಕು ಬೀಜ ಸಮೇತ ಕಡ್ಕಡ್ಕೊಂಡು ತಿಂತಾಳೆ ಹಂಗೇನಿ. ಏನಿಲ್ಲ ಮಾವಿನ ತಿಂದರೆ ಸಿಪ್ಪೇನೂ ಬಿಸಾಕಲ್ಲ. ಸಾಕ್ತಕ್ಕ ಕೊಯ್ಬೇಕಾದ್ರೆ ಸಾಕ್ತಕ್ಕ ಹೋಗಿರ್ತಲ್ಲ ಅದನ್ನೂ ಬಿಡಲ್ಲ. ಬಿಡಲ್ಲ ಬೆಳೆಸೆಂದೆ ಅವಳದು ಬಿಡಲ್ಲ. ಹಂಗೆ ತಿಂತಾಳೆ. ಯಾತನ ಕೊಯ್ಲೇವಳು ಅಷ್ಟೇನಿ. ಅವನಿಗೆ ಯಾತನ ತರಲೇಳು ತಿಂಬದ ಹಂಗೆ ಒಂದು ಈಟು ಸೆಲ್ಲಲ್ಲಿ ಕಣೆ ಕಡಿಗೆ. ನಾವು ಯಾತನ ತಿಂದರೆ ಒಟ್ಟು ಅರ್ಧ ಬರ್ಧ ತಿಂದು ಬಿಸಾಕ್ತೀವಿ. ಯಾತನ ತಂದ್ರೆ ಅರ್ಧ ಬರ್ಧ ತಿಂದು ಅಲ್ಲಿ ಇಕ್ತೀವಿ. ಅವಳು ಸೇರಿ ಕಟ ತಿಂತಾಳೆ ವಜ್ಜಿ. ಹಂಗೇನಿ ತಿಂಬದು ನೋಡ್ಬೇಕು ಯಾತನ ನಾವು ನೋಡೋದ್ರಲ್ಲ ವೀಕ್ಷಕರೇ. ಇವಾಗ ದಾನ ಧರ್ಮ ಮಾಡೋರಿಗೆ ಕಾಲ ಅಲ್ಲ. ಇವಾಗ ಏನಿದ್ರು ಎಂದಲ್ ಕೈಯ ಕಾಯಿ ಹೊಡಿಯಾಗಿ ಅಲ್ಲ. ನಮ್ಮೂರಾಗಿ ಒಬ್ಳು ತಿಮ್ಮಕ್ಕ ಅಂತ ಇದ್ದಾಳೆ. ಅವ್ರ ಮಕ್ಕಳು ಮೂವರು ಗೌರ್ಮೆಂಟ್ ಕೆಲಸ ಸೇರಿಯವ್ರು. ಅವಳು ಒಬ್ಳಿಗೆ ಇನ್ನೊಂದು ಲೋಟ ನೀರು ಕೊಟ್ಟಿಲ್ಲ. ಯಾರನ್ನ ಬೋದ್ತಾರೆ ಅಂತ ಹೇಳಿ ಯಾರನ್ನ ಬಂದ್ರೆ ಸಾಕು ಬಾಕ್ಲಕ್ಕೆ ಅದೇ ಹೋಗ್ತಾಳೆ.
ಅಂತಾಳೆ. ಒಂದು ಲೋಟ ನೀರನ್ನು ಕೊಡಲ್ಲ, ಫಿಲ್ಟರ್ ನೀರು ದುಡ್ಡು ಕೊಟ್ಟು ತಂದಿರೋ ಅಂತೇಳಿ ಅವನು ಕೊಡಲ್ಲ ಅಂತಾಳೆ ಅವಳು. ಅಂತ ಗತ್ಕೆಟ್ಲು ನೋಡಿ. ಇವತ್ತು ಮಕ್ಕಳು 3 ಮಕ್ಕಳು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಯಾವ್ರಿ. ಯಾಕನ ತಾಯಿ ಎಂಬರಿಗೆ ಸೇನಕ್ಕೆ ಇಕ್ಕಿ ಕೊಡೋರಿಗೆ ಒಳ್ಳೇದಾಗಲ್ಲ ಅಂತ ಹೇಳಿ ನಿಂಗಾಗಿ ಬೈಕ್ ಅಂತ ಆಯ್ತು. ಏನಂತೀರ ವೀಕ್ಷಕರೇ, ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.